ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನ ಹೈಫೈ ಹೋಟೆಲ್ಗಳಲ್ಲಿ ತಿನ್ನೋಕ್ಕೂ ಮುನ್ನ ಎಚ್ಚರವಾಗಿರಿ. ಯಾಕಂತ ಅಂದ್ರೆ ಫುಲ್ ಹೈಜೀನ್ ಅಂತ ತಿನ್ನೋಕೆ ಹೋದ್ರೆ ನಿಮ್ ಕತೆ ಮುಗೀತು. ಬೆಂಗಳೂರಿನಲ್ಲಿ ಮುಂದುವರಿದ ಆಹಾರ ಇಲಾಖೆ ರೇಡ್. ಅವಧಿ ಮುಗಿದ್ರೂ ಹಾಲಿನಲ್ಲೇ ನಿಮಗೆ ಕೊಡ್ತಾರೆ ಕಾಫಿ, ಟೀ. ಫುಡ್ ಸೇಫ್ಟಿ ಅಧಿಕಾರಿಗಳ ದಾಳಿ ವೇಳೆ ಹೋಟೆಲ್ ಕರ್ಮಕಾಂಡ ಈಗ ಬಯಲಾಗಿದೆ. ಪ್ರತಿಷ್ಠಿತ ಹೋಟೆಲ್ನಲ್ಲಿ ಬೂಸ್ಟ್ ಬಂದಿರುವ ಮಾಂಸ ಕೂಡ ಪತ್ತೆಯಾಗಿರುವಂತದ್ದು. ಇನ್ನು ಹುಳ ಹಿಡಿದಿರುವ ಆಹಾರ ಸಾಮಗ್ರಿಗಳನ್ನ ಈಗಾಗಲೇ ಅಧಿಕಾರಿಗಳು ಕೂಡ ಪತ್ತೆ ಮಾಡಿದ್ದಾರೆ. ಯುವಿ ಸಿಟಿಯ 16ನೇ ಫ್ಲೋರ್ನಲ್ಲಿ ಸ್ಕೈ ಹೋಟೆಲ್ಗೆ ಬೀಗ ಜಡಿದ ಆರೋಗ್ಯ ಇಲಾಖೆಯ ಅಧಿಕಾರಿಗಳು. ಅಡುಗೆ ಮನೆ ಕ್ಲೀನ್ ಇಲ್ಲದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. ಬೆಂಗಳೂರಿನ ಹೈಫೈ ಹೋಟೆಲ್ಗಳಲ್ಲಿ ತಿನ್ನೋಕ್ಕೂ ಮುನ್ನ ಎಚ್ಚರವಾಗಿರಿ. ಫುಲ್ ಹೈಜೀನ್ ಅಂತ ನೀವೇನಾದ್ರೂ ತಿನ್ನೋಕೆ ಹೋದ್ರೆ ನಿಮ್ ಕತೆ ಮುಗೀತಷ್ಟೇ. ನೀವೆಲ್ಲ ಮನೇಲಿ ತಿನ್ನೋದಾಗುತ್ತೆ ಅಂತ ಹೇಳಿ ಹೊರಗಡೆ ಹೈಫೈ ಹೋಟೆಲ್ಗೆ ಹೋಗಿ ತಿನ್ನೋಕೆ ಹೋಗ್ತೀರಾ, ಅಲ್ಲಿ ಯಾರಿಗೂ ಕೂಡ ನೀವು ಬ್ಲೇಮ್ ಮಾಡಕ್ಕಾಗಲ್ಲ. ಈಗ ಹೋಟೆಲ್ನಲ್ಲಿ ಇರೋದೆಲ್ಲ ಬರೀ ಕೊಳೆತ ಮಾಂಸ, ತರಕಾರಿ, ಅದರಿಂದಾನೇ ಅಡುಗೆ ಮಾಡ್ಕೊಡ್ತಾರೆ. ಇನ್ನು ಅವಧಿ ಮುಗಿದ್ರೂ ಕೂಡ ಹಾಲಿನಲ್ಲೇ ಟೀ, ಕಾಫಿ ಮಾಡ್ಕೊಡ್ತಾರೆ. ಫುಡ್ ಸೇಫ್ಟಿ ಅಧಿಕಾರಿಗಳ ದಾಳಿಯ ವೇಳೆ ಪತ್ತೆಯಾಗಿರುವಂತದ್ದು. ಇನ್ನು ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡುವಾಗ ಇಲ್ಲಿ ಬೂಸ್ಟ್ ಬಂದಿರುವ ಮಾಂಸ ಪತ್ತೆಯಾಗಿದೆ. ಇನ್ನು ಸ್ಕೈ ಡೆಕ್ ಮೇಲಿರುವ 16ನೇ ಫ್ಲೋರ್ನಲ್ಲಿ ಕೂಡ ಇದೇ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು. ಇನ್ನು ಸ್ಕೈ ಡೆಕ್ 16th ಫ್ಲೋರ್ ಹೋಟೆಲ್ ಅನ್ನ ಈಗ ಅಧಿಕಾರಿಗಳು ಆ ಹೋಟೆಲ್ಗೆ ಬೀಗ ಜಡಿದಿದ್ದಾರೆ. ಫುಡ್ ಸೇಫ್ಟಿ ಅಧಿಕಾರಿಗಳು ಬೀಗ ಜಡಿದಿರುವಂತದ್ದು. ಪ್ರತಿಷ್ಠಿತ ಹೋಟೆಲ್ನಲ್ಲಿ ಬೂಸ್ಟ್ ಬಂದಿರುವ ಆಹಾರ ಈಗ ಪತ್ತೆಯಾಗಿದೆ. ನೋಡಿ, ನೀವೇನಾದ್ರೂ ಈಗ ಹೋಟೆಲ್ಗೆ ಹೋಗಿ ಹೋಟೆಲ್ನಲ್ಲಿ ಚೆನ್ನಾಗಿರುತ್ತೆ, ಫುಡ್ಡು ಚೆನ್ನಾಗಿ ತಿನ್ನಬಹುದು ಅಂತ ಅನ್ಕೊಂಡು ಕಾಸ್ಟ್ಲಿ ಫುಡ್ಡನ್ನು ಆರ್ಡರ್ ಮಾಡ್ತೀರಾ. ಆರ್ಡರ್ ಮಾಡಿದಾಗ ನೋಡಿ, ಬೂಸ್ಟ್ ಬಂದಿರುವ ಆಹಾರ ಅಲ್ಲಿ ಪತ್ತೆಯಾಗಿದೆ, ಕಾಣಿಸ್ತಾ ಇದೆ. ಬೂಸ್ಟ್ ಬಂದಿರುವ ಚಿಕನ್ ಪತ್ತೆಯಾಗಿರುವಂಥದ್ದು. ಇನ್ನು ಎಂಟ್ರಿ ಫೀಸೇ ಈಗ 2000-3000 ಇರುತ್ತೆ. ಅಲ್ಲಿ ಹೋಗಿ ನೀವು ಅಡುಗೆ ಮಾಡ್ಕೊಂಡು ಏನು ತಿನ್ನೋದಂತ ಹೇಳಿ ಹೋಟೆಲ್ಗೆ ಹೋಗಿ ತಿನ್ನಕ್ಕೆ ಹೋಗ್ತೀರಾ, ಅಲ್ಲಿಯ ಕರ್ಮಕಾಂಡ ಈಗ ಬಯಲಾಗಿರುವಂಥದ್ದು. ಯುವಿ ಸಿಟಿಯ ಹೋಟೆಲ್ಗಳ ಕರ್ಮಕಾಂಡ. 50 kg ಬಾತುಕೋಳಿ ಮಾಂಸ, 5 kg ಮೀನನ್ನ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಕೊಳೆತ ಕೋಳಿ ಅಥವಾ ಬೀಫ್ 45 kgಯನ್ನ ವಶಪಡಿಸಿಕೊಂಡಿರುವಂಥದ್ದು. ವೆಜಿಟೇಬಲ್ ಕಟ್ಲೆಟ್ 6 kg. ಇನ್ನು ಒಂದು ಕಡೆ ಪದೇ ಬಳಸಿದ ಅಡುಗೆ ಎಣ್ಣೆ 15 ಲೀಟರ್, ಬಾತುಕೋಳಿ ಮಾಂಸ 50 kg, ಮೀನು 5 kg. ಅವಧಿ ಮುಗಿದ್ರೂ ಹಾಲಿನಲ್ಲೇ ನಿಮಗೆ ಕೊಡ್ತಾರೆ ಕಾಫಿ, ಟೀ. ನೋಡಿ, ಡೇಟ್ ಡಿಪಾರ್ ಆದರೂ ಕೂಡ ಅದೇ ಹಾಲಿನಲ್ಲಿಗೆ ನಿಮಗೆ ಕಾಫಿ, ಟೀಯನ್ನು ಮಾಡಿಕೊಡ್ತಾರೆ. ಜಾಸ್ತಿ ಅಮೌಂಟನ್ನು ಕೊಟ್ಟು ಅಡುಗೆ ಏನು ಮಾಡ್ಕೊಳ್ಳೋದು ಮನೆಯಲ್ಲಿ ಅಂತ ಹೇಳಿ ನೀವೇನಾದರೂ ಹೋಟೆಲ್ಗೆ ಹೋಗಿ ತಿಂದರೆ ಇದೇ ರೀತಿಯಾದಂತಹ ಘಟನೆ ಆಗೋದು. ನಿಮಗೂ ಕೂಡ ಹೊಟ್ಟೆ ಕೆಡೋದು ಗ್ಯಾರಂಟಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಿನ್ನೆ ಒಂದೇ ದಿನಕ್ಕೆ ಅಧಿಕಾರಿಗಳು ಈಗಾಗಲೇ ಆಹಾರ ಇಲಾಖೆಯ ಅಧಿಕಾರಿಗಳು ಸಾಕಷ್ಟು ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ದಾಳಿ ಮಾಡಿದ್ರು. ಈ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಕೊಳೆತ ಮಾಂಸ, ಹಾಗೆ ಡೇಟ್ ಡಿಪಾರ್ ಆದಂತಹ ಹಾಲಿನ ಪ್ಯಾಕೆಟ್, ಇನ್ನು ಸಾಕಷ್ಟು ಕೊಳೆತ ತರಕಾರಿಗಳು ಕೂಡ ಪತ್ತೆಯಾಗಿರುವಂಥದ್ದು. ಈಗಾಗಲೇ ಒಂದು ಕಡೆ ಮದ್ರಾಸ್ ಕಿಚನ್ನಲ್ಲಿಯೂ ಕೂಡ ಟೆಸ್ಕನ್ ಹೋಟೆಲ್ನಲ್ಲಿ ಈ ಕೊಳೆತ ತರಕಾರಿ ಸಿಕ್ಕಿದೆ, ಕೊಳೆತ ಮಾಂಸ ಸಿಕ್ಕಿರುವಂಥದ್ದು. ಮಶ್ರೂಮ್ ಅನ್ನ ಈಗಾಗಲೇ ಅಧಿಕಾರಿಗಳು 5 kg ಅಧಿಕಾರಿಗಳನ್ನ ಹೋಟೆಲ್ ಸ್ಕೈ ಯುವಿ ಸಿಟಿಯಲ್ಲಿ ಸಿಕ್ಕಿದ್ದು ಕೊಳೆತ ಕೋಳಿ ಮತ್ತು ದನದ ಮಾಂಸ 45 kg.
ವೆಜಿಟೇಬಲ್ ಕಟ್ಲೆಟ್ 6 ಕೆಜಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಳಸಿದ ಅಡುಗೆಯನ್ನೇ 15 ಲೀಟರ್ ಅನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು. ಒಟ್ಟು ಆಹಾರ ಪದಾರ್ಥಗಳು 51 ಕೆಜಿಯನ್ನ ಈಗಾಗಲೇ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ರಾಯಲ್ ಚೈನ್ ಹೋಟೆಲ್ನಲ್ಲಿ ಬಾತುಕೋಳಿ ಮಾಂಸ ಸಿಕ್ಕಿದೆ, ಮೀನು ಸಿಕ್ಕಿದೆ. 55 ಕೆಜಿ ತರಕಾರಿ, ಮೀನು ಮಾಂಸವನ್ನ ಜಪ್ತಿ ಮಾಡಲಾಗಿದೆ. ಇನ್ನು ಮದ್ರಾಸ್ ಕಿಚನ್ನಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಘಟನೆ ಆಗಿದೆ. ಇನ್ನು ಸೆಂಚೇಜ್ ಹೋಟೆಲ್ನಲ್ಲಿಯೂ ಕೂಡ 3 ಕೆಜಿ ಮೀನು, ಕೇಕ್, ಆಲೂಗಡ್ಡೆ, ಟ್ಯಾಕೋಸ್ ಅನ್ನ ಜಪ್ತಿ ಮಾಡಲಾಗಿದೆ. ಒಟ್ಟು ಇಲ್ಲಿ 132 ಕೆಜಿ ಆಹಾರ ಪದಾರ್ಥಗಳನ್ನ ಜಪ್ತಿ ಮಾಡಿದ್ದಾರೆ.